ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಒಂದಿಷ್ಟು ಕಮೆಂಟ್ಸ್ ಗಳಲ್ಲಿ ಕ್ವಶನ್ಸ್ ಗಳನ್ನ ಕೇಳಿದ್ರು. ಆ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ PUC ಮತ್ತೆ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ಗೆ ನಾವೇನಾದ್ರೂ ಕೂಡ ಕೂತ್ಕೋಬೇಕಾದ್ರೆ, ಎಕ್ಸಾಮ್ ಬರೀಬೇಕಾದ್ರೆ ಅಟೆಂಡೆನ್ಸ್ ಎಷ್ಟು ಪರ್ಸೆಂಟೇಜ್ ಇದ್ರೆ ನಮಗೆ ಎಕ್ಸಾಮ್ಗೆ ಕೂರಿಸ್ತಾರೆ. ನಂತರ ಈಗ ಆಲ್ರೆಡಿ ಫಸ್ಟ್ PUC ಮತ್ತೆ ಸೆಕೆಂಡ್ PUCಗೆ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಬಿಟ್ಟಿದ್ದಾರೆ. ಈ ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಓದ್ಕೊಂಡ್ರೆ ಎಷ್ಟು ಪರ್ಸೆಂಟೇಜ್ ಅಷ್ಟು ಕ್ವಶನ್ಸ್ ಆನ್ಯುವಲ್ ಎಕ್ಸಾಮ್ ನಲ್ಲಿ ರಿಪೀಟ್ ಆಗುತ್ತೆ. ಇನ್ನು ಮೂರನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳದು, ಸರಿ ಈಗ ಆಲ್ರೆಡಿ ನಾವು ಆನ್ಯುವಲ್ ಎಕ್ಸಾಮ್ಗೆ ಈಗ ಬಿಟ್ಟಿರುವಂತಹ PU ಬೋರ್ಡ್ನವರು ಬಿಟ್ಟಿರುವಂತಹ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ಬೇಕಾ ಅನ್ನುವಂಥದ್ದನ್ನ ಕೇಳ್ತಾ ಇದ್ರು. ಆ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಂಡ್ರೆ ನಾವು ಒಳ್ಳೆ ಮಾರ್ಕ್ಸ್ ನ ತೆಗೆದುಕೊಳ್ಬಹುದಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಹಂತ ಹಂತವಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾ ಇರ್ತವೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ, ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತೀರಾ, ಮುಂಬರುವಂತಹ ಎಜುಕೇಶನ್ ಅಪ್ಡೇಟ್ಸ್ ಆಗಿರಬಹುದು, ನಿಮ್ಮ ಆನ್ಯುವಲ್ ಎಕ್ಸಾಮ್ ನ ಎಲ್ಲಾ ಸಬ್ಜೆಕ್ಟ್ ಗಳ ಪಾಸಿಂಗ್ ಪ್ಯಾಕೇಜ್ ಆಗಿರಬಹುದು, ಅಥವಾ ಫ್ರೀಯಾಗಿ PDF ಗಳನ್ನ ನೀವು ಪಡ್ಕೊಳ್ಬೇಕಂತಂದ್ರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಲಿಂಕ್ ಜೊತೆಗೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಹಾಕಿದ್ರೆ ತಪ್ಪದೆ ಫಾಲೋ ಮಾಡಿ. ಉಚಿತವಾಗಿ ನೀವು PDF ಫೈಲ್ ಗಳನ್ನ ನೀವು ಪಡ್ಕೊಳ್ಬಹುದು. ಇಷ್ಟೆಲ್ಲವನ್ನು ಕೊಡ್ತಾ ಇರುವಂತಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಪಾಸಿಂಗ್ ಪ್ಯಾಕೇಜ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ಹಂತ ಹಂತವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳ ಮೊದಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ನೀಲನಕ್ಷೆಯ ಪ್ರಕಾರ ನಾವು ಆನ್ಯುವಲ್ ಎಕ್ಸಾಮ್ಗೆ ಓದ್ಕೊಳ್ಬೇಕಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ PU ಬೋರ್ಡ್ ಅವರು ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಈ ಮೀಟಿಂಗ್ ನಲ್ಲಿ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಬ್ಲೂ ಪ್ರಿಂಟ್ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ತಿಳಿದು ಬಂದಿರುವಂತದ್ದು. ಹಾಗಾದ್ರೆ ಏನು ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಮತ್ತೆ ನಿಮಗೆ ಬ್ಲೂ ಪ್ರಿಂಟ್ ಅನ್ನ ನೀಲನಕ್ಷೆಯನ್ನ ನಿಮ್ಮ ಒಂದು PU ಬೋರ್ಡ್ ಅವರು ಬಿಡುಗಡೆಯನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಆ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಂಡ್ರೆ ನಿಮಗೆ 100% ಅಷ್ಟು ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಅದ್ರ ಪ್ರಕಾರ ಓದ್ಕೊಂಡ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಅಂತೂ ಗ್ಯಾರಂಟಿ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳ ಎರಡನೆಯ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಸರ್ ಈಗ ನಾವು ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಓದ್ಕೊಂಡ್ರೆ ಆನ್ಯುವಲ್ ಎಕ್ಸಾಮ್ಗೆ ಏನ್ ಬಿಟ್ಟಿದ್ದಾರೆ ಈಗ ಮಾಡೆಲ್ ಕ್ವಶನ್ ಪೇಪರ್ಸ್ ನ ಎಷ್ಟು ಪರ್ಸೆಂಟೇಜ್ ಅಷ್ಟು ಕ್ವಶನ್ಸ್ ರಿಪೀಟ್ ಆಗುತ್ತೆ ತಿಳಿಸ್ಕೊಡಿ ಸರ್ ಅಂತ ಕೇಳಿದ್ರು. ವಿದ್ಯಾರ್ಥಿಗಳೇ, ಈಗೇನು ಫಸ್ಟ್ PUC ಮತ್ತೆ ಸೆಕೆಂಡ್ PUC ಏನು ಮಾಡೆಲ್ ಕ್ವಶನ್ ಪೇಪರ್ಸ್ ನ ಬಿಟ್ಟಿದ್ದಾರೆ, ಅದರಲ್ಲಿ ನೀವೇನಾದ್ರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಿನಿಮಮ್ 15% ಅಷ್ಟು ಕ್ವಶನ್ಸ್ ಅಥವಾ 20%, 15ರಿಂದ 20% ಅಷ್ಟು ಕ್ವಶನ್ಸ್ ರಿಪೀಟ್ ಆಗುತ್ತೆ. ಓಕೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಇನ್ನು ಮೂರನೆಯ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಸರ್ ಈಗ ನಾವು ಆನ್ಯುವಲ್ ಎಕ್ಸಾಮ್ಗೆ ಏನು ಆನ್ಯುವಲ್ ಎಕ್ಸಾಮ್ ಬರೀಬೇಕು ಅಂತಂದ್ರೆ ಈಗ ಆಲ್ರೆಡಿ ನಮ್ದು ಅಟೆಂಡೆನ್ಸ್ ಶಾರ್ಟೇಜ್ ಇದೆ. ದಯವಿಟ್ಟು ಎಷ್ಟು ಅಟೆಂಡೆನ್ಸ್ ಪರ್ಸೆಂಟೇಜ್ ಇರಬೇಕು, ಅಟೆಂಡೆನ್ಸ್ ಎಷ್ಟಿರಬೇಕು ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ವಿದ್ಯಾರ್ಥಿಗಳೇ, ನೀವು ಆನ್ಯುವಲ್ ಎಕ್ಸಾಮ್ ನ ಬರೆಯೋದಕ್ಕೆ ಫಸ್ಟ್ PUC ಆಗಿರಲಿ ಅಥವಾ ಸೆಕೆಂಡ್ PUC ವಿದ್ಯಾರ್ಥಿಗಳಾಗಲಿ ಎಷ್ಟು ಪರ್ಸೆಂಟೇಜ್ ಇರಬೇಕಪ್ಪ ಅಂದ್ರೆ 85% ಅಷ್ಟು ನಿಮ್ಮ ಒಂದು ಅಟೆಂಡೆನ್ಸ್ ಇರಬೇಕಾಗತ್ತೆ. 85% ಅಷ್ಟು ಅಟೆಂಡೆನ್ಸ್ ಇತ್ತು ಅಂತಂದ್ರೆ ನೀವು ಆನ್ಯುವಲ್ ಎಕ್ಸಾಮ್ಗೆ ಬರೆಯೋದಕ್ಕೆ ಕೂರಿಸ್ತಾರೆ. ಅಟೆಂಡೆನ್ಸ್ ಶಾರ್ಟೇಜ್ ಆದ್ರೆ ಏನ್ ಮಾಡೋದು, ಅದಕ್ಕೆ ಇಂತಿಷ್ಟು ದುಡ್ಡನ್ನ ಕಟ್ಬಿಟ್ಟು ನೀವು ಎಕ್ಸಾಮ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನೇನಾದ್ರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ. ಎಲ್ಲಾ ಸಬ್ಜೆಕ್ಟ್ ಗಳ ಪಾಸಿಂಗ್ ಪ್ಯಾಕೇಜ್ ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಒಂದು ಸಬ್ಜೆಕ್ಟ್ ಬೇಕು, ಪಾಸಿಂಗ್ ಪ್ಯಾಕೇಜ್ ಸಬ್ಜೆಕ್ಟ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.